ಕೆಲಸ ನಡೀತಾ ಇದೆ. ಎಲ್ಲ ಕಡೆ ಕಾರ್ಗಳ ಮೇಲೆ ಗಾಡಿ ಮೇಲೆಲ್ಲ ಹಿಂಗೆ ಕವರ್ ಮಾಡಿಬಿಟ್ಟು ಪೇಂಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಹೊರಡ್ತಾ ಇದ್ದೀವಿ ಇವತ್ತು, ನಾನೆಲ್ಲ ಅಶೋಕ್ ಮಾತ್ರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವೀಡಿಯೋಗಳು ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ಥರ ವೀಡಿಯೋಗಳನ್ನ ಮಾಡ್ತೀನಿ. ಇವತ್ತು ನನ್ನನ್ನು ಮತ್ತು ಲಡ್ಡುಮನ ಅಶೋಕ್ ಮಮ್ಮಿ ಮನೆಯಲ್ಲಿ ಬಿಟ್ಟು ಊರಿಗೆ ಹೋಗ್ತಾ ಇದ್ದಾರೆ. ಊರಲ್ಲಿ ಇವತ್ತೊಂದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲಿಲ್ಲ, ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ನನ್ನನ್ನು ಅಶೋಕ್ ಮಮ್ಮಿ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ನನ್ನನ್ನು ಲಡ್ಡುಮನ ಹಿಂಗೆ ಬಿಟ್ಟೋಗಿ. ನನಗೂ ಲಡ್ಡುಮಗೆ ತುಂಬ ಬೇಜಾರು ಅವ್ರನ್ನೊಬ್ಬೊಬ್ಬರನ್ನೇ ಕಳ್ಸೋಕ್ಕೆ, ಅಂದರೆ ನಾವು ಹೋಗಿಲ್ಲ ಅಂತ. 2 ಡೇಸ್ಗೆ ಹೋಗಿದ್ದರು. ಮಮ್ಮಿ ಮನೆಗೆ ಬಂದ ತಕ್ಷಣ ಮಮ್ಮಿ ಟೀ ಮಾಡಿಕೊಟ್ರು. ಮೊದಲೇ ಹೇಳಿದ್ದೆ ಮಮ್ಮಿಗೆ 2 ಡೇಸ್ ಫುಲ್ಲು ರೆಸ್ಟ್ ಮಾಡ್ತೀನಿ ಅಂತ. ಮಮ್ಮಿಗೆ ಯಾವ ಕೆಲಸನೂ ಮಾಡಿಕೊಡ್ಲಿಲ್ಲ ನಾನು. ಊಟ ಮಾಡೋದು, ಮಲ್ಕೊಳ್ಳೋದು. ಲಡ್ಡುಮನು ನಾನು ನೋಡ್ಕೊಳ್ಳಲ್ಲ, ಇಲ್ಲಿಗೆ ಬಂದರೆ ಮಮ್ಮಿ ಡ್ಯಾಡಿನೇ ನೋಡ್ಕೋತಾರೆ. ಬಂದು ಮಮ್ಮಿ ಟೀ ಮಾಡಿಕೊಟ್ರು, ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ. ಲಡ್ಡುಮನು ಮಲ್ಕೊಂಡ. ಮಲಗಿದ್ದೆ. ಮಮ್ಮಿ ನನ್ನನ್ನು ಎದ್ದೇಳಿಸ್ಬಿಟ್ಟು ಟೀ ಮಾಡಿ ಕೊಟ್ಟರು. ಮಮ್ಮಿ ಮನೆಗೆ ಹೋದರೆ ಇದೇ ಅಡ್ವಾಂಟೇಜು. ನಾವು ಮಾಡದೇ ಇರಲಿ ತಿಂಡಿ, ಊಟ, ಕಾಫಿ, ಟೀ ಎಲ್ಲ ನಮ್ಮ ಮುಂದೆ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಬರುತ್ತೆ. ನನ್ನ ತಮ್ಮ ಕಿರಣ್ ಹೋಗ್ಬಿಟ್ಟು ಎಲ್ಲರಿಗೂ ಪಾನಿಪುರಿ ತೊಗೊಂಬಂದು ಕೊಟ್ಟ. ನಾವು ಈ ಮನೆಗೆ ಬಂದಾಗಿಂದ ನಮ್ಮ ಫೇವ್ರೆಟ್ ಸ್ಪಾಟ್ ಒಂದಿದೆ, ಪಾನಿಪುರಿ ಅಂಗಡಿ ನಮ್ಮ ಏರಿಯಲ್ಲಿ. ಅಲ್ಲೇ ಹೋಗಿ ತಂದುಕೊಡ್ಬೇಕು ಅವನು. ಎಲ್ಲೇ ತಿಂದರೂ ನಮಗಿಲ್ಲಿ ತುಂಬ ಇಷ್ಟ ಆಗುತ್ತೆ ಪಾನಿಪುರಿ. ಪಾನಿಪುರಿ ತಂದುಕೊಟ್ಟಿದ್ದ. ನಾನು ಎಲ್ಲರಿಗೂ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಮಮ್ಮಿಗೂ ರೆಡಿ ಮಾಡಿಟ್ಟಿದ್ದೆ. ಶನಿವಾರ ಅವತ್ತು ಮಮ್ಮಿ ಪೂಜೆ ಮಾಡ್ತಾಯಿದ್ರು. ನಾನು ಡ್ಯಾಡಿ ತಿಂತಾಯಿದ್ವಿ. ಮಮ್ಮಿ ಪೂಜೆ ಆದಮೇಲೆ ತಿಂತೀನಿ ಅಂತ ಹೇಳಿದ್ರು. ಎಲ್ಲರಿಗೂ ಹಾಕ್ಕೊಟ್ಟು ನಾನು ಅಕ್ಕ ಮಮ್ಮಿ ಮನೆಗೆ ಬಂದರೆ ಯಾವಾಗಲೂ ಮಮ್ಮಿಗೆ ಒಂದೇ ಮಾತು ಹೇಳೋದು, ನೀನು ಯಾವುದಾದ್ರೂ ಅಡುಗೆ ಮಾಡು, ನಿನಗೆ ಈಸಿ ಆಗೋದು ಅಂತ ಹೇಳ್ತೀವಿ. ಆದರೆ ಮಮ್ಮಿಗೆ ನಮಗೇನು ಇಷ್ಟ ಮಮ್ಮಿ ಮಾಡೋ ಅಡುಗೆ ಅದನ್ನೇ ಮಾಡಿ ಅವರು ತಿನ್ನಿಸ್ಬೇಕು ನಮಗೆ. ನಾವು 2 ದಿನ ಇರಲಿ 3 ದಿನ ಇರಲಿ, ಅವ್ರಿಗೆ ಎಷ್ಟೇ ಕಷ್ಟ ಆಗಲಿ ಅವರು ಅದನ್ನು ಮಾಡಿ ತಿನ್ನಿಸೇ ನಮ್ಮನ್ನು ಕಳಿಸೋದು. ನಮ್ಮ ಮಕ್ಕಳಿಗೆ ಬೋಟಿ ಇಷ್ಟ ಅಂತ ಅದನ್ನು ಹಾಕಿಟ್ಟಿರ್ತಾರೆ ನಾವು ಬರೋಕ್ಕಿಂತ ಮೊದಲೇ. ಮಮ್ಮಿ ಮನೇಲಿ ಹೋದರೆ ನಮಗೆ ಯಾವ ಟೆನ್ಷನ್ನೇ ಇಲ್ಲ. ನಮ್ಮ ಮಕ್ಕಳನ್ನೂ ನೋಡ್ಕೋತಾರೆ, ನಮಗೂ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಾರೆ. ನಮ್ಗೆ ಯಾವ್ದು ಇಷ್ಟ ಅದನ್ನು ತಿನ್ನೋದು, ರೆಸ್ಟ್ ಮಾಡೋದು, ಟಿ ವಿ ನೋಡೋದು, ಫೋನ್ ನೋಡೋದು, ಇಷ್ಟೇ ಕೆಲಸ ಮಾಡೋದು ನಾವು. ಬಟ್ ಇವಾಗ ಮೊದಲಿನ ಥರ ಯಾವಾಗಲೂ ಹೋಗೋಕ್ಕಾಗಲ್ಲ ನಮಗೆ. ನೆಕ್ಸ್ಟ್ ಡೇ ಸಂಡೇ. ಅವತ್ತು ಲಡ್ಡುಮಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಿತ್ತು. ನಾವು ಯಾವಾಗಲೂ ಅವನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ತೀವಲ್ಲ, ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಮಮ್ಮಿಯವ್ರ ಏರಿಯಾದಲ್ಲೇ ಕರ್ಕೊಂಡು ಬಂದ್ವಿ ಮನೆಗೆ. ಮಗುನ ಕರ್ಕೊಂಡು ಆಚೆ ಬಂದು ಏನಾದರೂ ತೊಗೋಬೇಕು ಅಂದರೆ ತುಂಬ ಸಲ ಯೋಚನೆ ಮಾಡ್ತೀನಿ. ಯಾಕೆಂದರೆ ಲಡ್ಡುಮ ಒಂದು ಕಡೆ ನಿಂತ್ಕೊಳ್ಳೋದೇ ಇಲ್ಲ. ಹೆಂಗಿದ್ರು ಕಿರಣ್ ಜೊತೆ ಗಾಡೀಲಿ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಹೇರ್ ಕ್ಲಿಪ್ಸು ಎಲ್ಲ ಬೇಕಿತ್ತು. ಎಷ್ಟು ತೊಗೊಂಡ್ರೂ ಗೊತ್ತಿಲ್ಲ ಅದೆಲ್ಲೋಗುತ್ತೆ ಅಂತ, ಕಳೆದೋಗುತ್ತೆ, ಇಲ್ಲ ಈ ಮಗು ಹಾಳು ಮಾಡಿರ್ತಾನೆ. ಮಮ್ಮಿ ನೀನು ನಿಮ್ಮ ಮನೇಲೇ ತುಂಬ ಕೆಲಸ ಮಾಡ್ಕೋತಾ ಇರ್ತೀಯಲ್ವ, ಇಲ್ಲಿ ಬಂದರೆ ಏನು ಮಾಡಬೇಡ ಅಂತ ಮೊದಲೇ ಹೇಳಿರ್ತಾರೆ. ಆದರೂ ಸುಮ್ಮನೆ ಕೂರೋಕ್ಕಾಗಲ್ವಲ್ಲ. ಇಡೀ 2 ದಿನಕ್ಕೆ ನಾನು ಮಾಡಿರೋ ಒಂದೇ ಒಂದು ಕೆಲಸ ಅಂದರೆ ಪಾತ್ರೆ ತೊಳ್ಕೊಟ್ಟಿದ್ದು. ಪಾತ್ರೆ ಒಂದು ತೊಳ್ಕೊಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅವತ್ತು ಸಂಡೇ ಆಗಿದ್ದರಿಂದ ಮಮ್ಮಿ ನಾನು ಚಿಕನ್ ಮಾಡ್ತೀನಿ ಏನು ಬೇಕು ಅಂತ ಕೇಳಿದ್ರು. ಸಾಂಬಾರು ಮಾಡಿ ಅಂತ ಹೇಳಿದೆ. ಅದಕ್ಕೆ ಪಾತ್ರೆ ಎಲ್ಲ ತೊಳ್ಕೊಟ್ಟು ಸ್ಲ್ಯಾಬೆಲ್ಲ ಒರೆಸಿದ್ರೆ ಅವ್ರಿಗೂ ಅಡುಗೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಪಾತ್ರೆ ತೊಳ್ಕೊಟ್ಟು
ನಮ್ಮ ಮನೇಲಿ ಎಷ್ಟೇ ಸುಸ್ತಾಗಿದ್ದರೂ ಏನೇ ಆಗಿದ್ರೂ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋತೀವಿ. ಆದರೆ ಮಮ್ಮಿ ಮನೆಗೆ ಬಂದ ತಕ್ಷಣ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ನಿಮಗೂ ಎಲ್ರಿಗೂ ಹೀಗೆ ಆಗುತ್ತಾ? ಮೊದಲೇ ಅಂದ್ಕೊಂಬಂದಿರ್ತೀನಿ ಮಮ್ಮಿಗೆ ಹೆಲ್ಪ್ ಮಾಡಬೇಕು ಅಂತ. ಮಮ್ಮಿ ಮೊದಲೇ ಹೇಳಿರ್ತಾರೆ, ನಿಂಗೆ ಟಯರ್ಡ್ ಆಗಿರುತ್ತೆ, ನೀನೇನು ಮಾಡಬೇಡ, ಒಂದೆರಡು ದಿನ ರೆಸ್ಟ್ ತಗೋ, ನಾನೇ ಮಾಡ್ತೀನಿ, ಅಡುಗೆ ಮಾತ್ರ ಮಾಡು ನಿಂಗಾದರೆ ಅಂತ ಹೇಳ್ತಾರೆ. ನಾನು ಏನೂ ಮಾಡಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತೀನಿ. ನೀವು ಎಲ್ಲರೂ ಹೀಗೇನಾ? ನಾನು ಮಮ್ಮಿ ದಿನ ಕೆಲಸ ಮಾಡುವಾಗ ಫೋನಲ್ಲಿ ಮಾತಾಡಿಕೊಂಡೇ ಕೆಲಸ ಮಾಡೋದು. ನನಗೆ ಫ್ರೀ ಇದ್ದಾಗ ಅಥವಾ ಮಮ್ಮಿಗೆ ಫ್ರೀ ಇದ್ದಾಗ ಅವ್ರಿಗೆ ಮಾತಾಡಬೇಕು ಅಂದಾಗ ಫೋನಲ್ಲಿ ಮಾತಾಡಿಕೊಂಡೇ ಇರ್ತೀವಿ. ಆದರೂ ನಾನು ಮಮ್ಮಿ ಎದುರುಗಡೆ ಬಂದರೆ ನನಗೆ ಹೇಳೋದು ಮುಗ್ದಿರಲ್ಲ, ಮಮ್ಮಿ ಹೇಳೋದು ಮುಗ್ದಿರಲ್ಲ. ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಜೊತೆನೇ ಇರ್ತೀನಿ. ಇಲ್ಲಾಂದರೆ ರೂಮಲ್ಲಿ ರೆಸ್ಟ್ ಮಾಡ್ಕೊತಾ ಇರ್ತೀನಿ. ಮಾತ್ರ ಬರೋ ತನಕ ನಂದು ಮುಗ್ದೇ ಇರಲ್ಲ ಮಮ್ಮಿ ಹತ್ರ. ಮಮ್ಮಿ ಮನೇಲಿ ಸಂಡೇ ಮಾತ್ರ ನಾನ್ ವೆಜ್ ಮಾಡೇ ಮಾಡ್ತಾರೆ. ಸಾಂಬಾರು ಆ ಥರದ್ದೆಲ್ಲ ನಮ್ಮ ಡ್ಯಾಡಿ ಮಮ್ಮಿಗೆಲ್ಲ ಇಷ್ಟ ಆಗುತ್ತೆ. ನಮ್ಮ ಕಿರಣ್ ಇಷ್ಟಪಟ್ಟು ತಿನ್ನಲ್ಲ. ಅವನಿಗೆ ಯಾವಾಗಲೂ ಬಿರಿಯಾನಿ, ಗ್ರೇವಿ ಆ ಥರ ಅವನಿಗಿಷ್ಟ, ಚಾಪ್ಸ್ ಆ ಥರ. ಅದಕ್ಕೆ ಅವನಿಗೇನಿಷ್ಟ ಅವನಿಗೆ ಅದನ್ನು ಮಾಡಿಕೊಡ್ತಾರೆ. ನಮಗೇನಿಷ್ಟ ಅದನ್ನು ನಮಗೆ ಮಾಡ್ಕೊಳ್ತೀವಿ. ಲಡ್ಡುಮ ಇನ್ನೂ ಚಿಕನ್ ಸಾಂಬಾರು, ಚಿಕನ್ನು ಅದೇನೂ ಇಷ್ಟಪಡಲ್ಲ. ಅವನಿಗೋಸ್ಕರ ಆಮ್ಲೆಟ್ ಮಾಡಿಕೊಡ್ತಾಯಿದ್ರು. ಆಮೇಲೆ ಎಗ್ ಬಾಯ್ಲ್ ಮಾಡಿದ್ರು ತಿನ್ನಲ್ಲ ಅವನು. ಆಮ್ಲೆಟ್ಟು ಅಥವಾ ಎಗ್ ಬುರ್ಜಿ ಟೈಪೆಲ್ಲ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಅವನಿಗೆ ಆಮ್ಲೆಟ್ ಮಾಡಿ ಮಧ್ಯಾಹ್ನ ಅದನ್ನೇ ತಿನ್ನಿಸಿದ್ವಿ. ನಮ್ಮ ಮನೇಲಿ ಡ್ಯಾಡಿ ಮಮ್ಮಿ ಇಬ್ಬರು ಸೇರಿ ಕೆಲಸ ಮಾಡ್ಕೋತಾರೆ. ನಮ್ಮ ಡ್ಯಾಡಿನೂ ನಮ್ಮ ಮಮ್ಮಿಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು ಅಂತ ಅವ್ರು ಯಾವತ್ತೂ ಅಂದ್ಕೊಳ್ಳಲ್ಲ. ಈಗಿಂದ ಅಲ್ಲ, ನಾವು ಮೊದಲಿಂದನೂ, ನಾವು ಸಣ್ಣ ಮಕ್ಕಳಿದ್ದಾಗಿಂದನೂ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಕಸ ಗುಡಿಸಿದ್ರೆ ಮನೆ ಒರೆಸ್ಕೊಡೋದು, ಪಾತ್ರೆ ತೊಳ್ಕೊಡೋದು. ನಮ್ಮ ಮನೇಲಿ ಡ್ಯಾಡಿನೂ ಅಷ್ಟೇ, ಅಶೋಕ್ ಅಷ್ಟೇ, ನಮ್ಮ ಬಾವ ಕೂಡ ಅಷ್ಟೇ, ಎಲ್ಲರೂ ಅವ್ರ ಮನೇಲಿ ಹೆಲ್ಪ್ ಮಾಡಿಕೊಡ್ತಾರೆ. ಲಡ್ಡುಮ ಮಮ್ಮಿ ಮನೆಗೆ ಹೋದರೆ ಬೇಗ ಎದ್ದು ಅವನೇ ಬಾಗಿಲು ತೆಕ್ಕೊಂಡು ಬಂದು ಮಮ್ಮಿ ಡ್ಯಾಡಿ ಜೊತೆ ಇರ್ತಾನೆ. ಅವ್ನಿಗೇನು ಬೇಕು ಅದನ್ನು ಹಾಕಿಸ್ಕೊಂಡು ಟಿ ವಿ ಎಲ್ಲ ನೋಡ್ತಾ ಇರ್ತಾನೆ. ನನಗೆ ಅಶೋಕ್ ಫೋನ್ ಮಾಡಿ ಎದ್ದೇಳಿಸಿದ್ರು, ನಾನು ಬರ್ತಾಯಿದ್ದೀನಿ, ನೀವು ಎದ್ದು ರೆಡಿಯಾಗಿ ಅಂತ ಹೇಳಿ. ಊರಿಂದ ಬರ್ತಾಯಿದ್ದಾರೆ ಅಶೋಕ್, ಮಂಡೇ ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಲಡ್ಡುಮ ಇಬ್ಬರು ಫ್ರೆಶ್ ಆಗಿ ರೆಡಿಯಾಗಿದ್ವಿ. ಮಮ್ಮಿ ತಿಂಡಿ ತಿನ್ಕೊಳ್ಳಿ ಇಲ್ಲೇ, ನೀವು 3 ಜನ ಇನ್ನು ಹೋಗಿ ಮನೇಲಿ ನಿಂಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಬೇಗ ಒಂದು 7-8 ಗಂಟೆ ಟೈಮ್ ಅನಿಸುತ್ತೆ. ತಿನ್ನೋಕ್ಕಾಗಲ್ಲ ಮಮ್ಮಿ ಇಷ್ಟು ಬೇಗ ಅಂದಿದ್ದಕ್ಕೆ ಮನೆಗೆ ತೊಗೊಂಡೋಗು ಮಾಡಿಕೊಡ್ತೀನಿ ಅಂತ ಹೇಳಿ ಇಡ್ಲಿ ಚಟ್ನಿ ಮಾಡಿಕೊಟ್ರು. ಇವಾಗ ಲಡ್ಡುಮ್ಮ ಅಶೋಕ್ನ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವರೆಲ್ಲಾದರೂ ಅವನ್ನ ಬಿಟ್ಟು ಒಂದು 2-3 ದಿನ ಹೋದರೆ ಅವ್ರು ಬಂದ ತಕ್ಷಣ ಅವ್ರ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಇವತ್ತು ಅದನ್ನೇ ಮಾಡ್ದ.
ನಾವು ನಮ್ಮ ಮನೆಗೆ ಬಂದ್ವಿ. ಬಂದ ತಕ್ಷಣ ಲಡ್ಡು ಮಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವ್ನು ಎಷ್ಟು ಬೇಕು ಅಷ್ಟು ತಿಂತಾನೆ. ಅವ್ನು ತಿಂದಿಲ್ಲ ಅಂದರೆ ನಾನು ತಿನ್ನಿಸ್ತೀನಿ. ನಾನು ಮನೆ ಯಾವಾಗೂ ಕ್ಲೀನ್ ಮಾಡಿ ಇಟ್ಟೋಗಿರ್ತೀನಲ್ವ, ಮನೆ ಕ್ಲೀನಾಗಿತ್ತು ಬಂದು ನೋಡಿದ ತಕ್ಷಣ. ಮಧ್ಯಾಹ್ನಕ್ಕೆ ಸ್ವಲ್ಪ ಕಾಳು ಕೂಡ ನೆನೆಹಾಕಿದ್ದೆ. ಎಲ್ಲ ನೆನೆಹಾಕ್ಬಿಟ್ಟು ಅಶೋಕ್ಗೂ ಒಂದು ಸ್ವಲ್ಪ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ಮಾಡಿ ಮತ್ತೆ ಏನು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನೀವು ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋ ಮಾಡೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.